ಕುಂದಾನಗರಿ ಬೆಳಗಾವಿಯಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ನಡೀತಾನೆ ಇವೆ. ಪತಿ ಮಹಾಶಯನೊಬ್ಬ ಪತ್ನಿಯನ್ನು ಕೊಡ್ಲಿಯಿಂದ ಕಡಿದು ಬರ್ಬರವಾಗಿ ಹತ್ಯೆ ಮಾಡಿದ್ದು ಬಳಿಕ ತಾನು ನೇಣಿಗೆ ಶರಣಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತಾಯಿ ಮೃತಪಟ್ಟಿದ್ದಕ್ಕೆ ಪತ್ನಿ ತವರಿಗೆ ಹೋಗಲು ಮುಂದಾಗಿದ್ದಕ್ಕೆ ಮನುಷ್ಯತ್ವವನ್ನು ಮರೆತ ಪತಿ ಪತ್ನಿಯನ್ನೇ ಕೊಡಲಿಯಿಂದ ಕಡಿದು ಸಾಯಿಸಿದ್ದಾನೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಯಲ್ಲವ್ವ ಶಿವಪ್ಪ ಎಂಬುದು ಒಂದು 46 ವಯಸ್ಸು ಗೃಹಿಣಿಯವರು, ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡುಬಂದಿದೆ. ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೆ ಮನಸ್ತಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡು ಬಂದಿದೆ. ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ. ಇತ್ತೀಚೆಗೆ ಹೋದ ವಾರದಲ್ಲಿ ಯಲ್ಲವ್ವ ಅವರು ತಾಯಿಯವರು ಕೂಡ ತೀರೋಗಿರೋದು ಕಂಡು ಬಂದಿರುತ್ತೆ. ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು 8:45ರಿಂದ 9 ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ. ಜಗಳದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಯಲ್ಲವ್ವವನ್ನು ಕೊಂದಿರೋದು ಕಂಡು ಬಂದಿದೆ. ತಕ್ಷಣ ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ. ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು DSP ಹೋಗಿದ್ದಾರೆ. ವಿಚಾರಣೆ ನಡೀತಾ ಇದೆ. ಅದ ಒಬ್ಬ ಹೆಂಡತಿನ ಕಡ್ದು ತಾವು ಉರುಳು ಹಾಕೊಂಡು ಜಗಳದು ಏನಿಲ್ಲ ರೀ. 2 ಹುಡುಗರು ಅದ ರೀ. ಅವ್ರೇನು ಅವ್ರು ದುಡಿಮೆ ಮಾಡ್ಕೊತ ಇದ್ದರು ರೀ. ಇವತ್ತೇನೋ ಅವ್ನ ತಾಯಿ ಆ ಹೆಣ್ಮಗಳ ತಾಯಿ ಅವರು ಊಟ ಕಟ್ಕೊಂಡು ಹೊಂಟಿರು. ಅವ್ರ ತಾಯಿಯವ್ರು ತಿರ್ಕೊಂಡಿದ್ರಂತ. ಅದ್ರ ಸಂಬಂಧ ಜಳಕ ಮಾಡೋ ಮುಂದೆ ಅದು ಏನಾಗೈತೋ ಬೆಳಿಗ್ಗೆ ಎದ್ದ ಇದಾಗೈತೆ ರೀ. ಅದು ಯಾರಿಗೂ ಊರನ್ನವ್ರಿಗೂ ಯಾರಿಗೂ ಗೊತ್ತಾಗೇ ಇಲ್ಲ. ಮನೆ ಕದ ಹಾಕಿತ್ತು ಅದು. ಯಾರು ಎಲ್ಲ ಇಲ್ಲ. ಅವ್ರು ಇಬ್ಬರು ಗಂಡ ಐತಿ. ಬೆಳಗ್ಗೆ ಆಗೈತೆ. ಹಾಂ, ಬೆಳಿಗ್ಗೆ. ಮಕ್ಕಳದು ಏನು ಮಾಡ್ತಾರೆ? ಅವರಿಬ್ಬರ ಫ್ಯಾಕ್ಟ್ರಿಗೆ ಹೋಗ್ತಾರಂತ್ರಿ. ಇವ್ರು ಸರ್ ಇವರು ಅವು ಗೌಂಡಿ ಕೆಲಸ ಮಾಡ್ತಿದ್ರಿ ಮೊದಲು. ಇವರು ಸತ್ತವರು ಅದ ಸತ್ತವನ ಗೌಂಡಿ ಕೆಲಸ ಮಾಡ್ತಿದ್ರಿ. ಅವ್ನ ಹೆಂಡತಿ ಮನೆಗೆಲ್ಲ ಸರಿ.